ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಹಾಗಲಕಾಯಿ ಪಲ್ಯ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಳ್ಳೆ ರುಚಿಕರವಾದ ಪಲ್ಯ, ಕಹಿ ಇಲ್ಲದೆ ಮತ್ತು ಯಾವುದೇ ರೀತಿಯ ಮಸಾಲೆಗಳನ್ನು ಹಾಕದೆ ಮಾಡುವಂಥ ಪಲ್ಯ ಫ್ರೆಂಡ್ಸ್. ಇದು ಕೆಲವೊಬ್ಬರು ಮೊದಲಿಗೆ ಎಲ್ಲ ಬೇಯಿಸಿ ಹಾಗಲಕಾಯಿ ರಸ ಎಲ್ಲ ಚೆಲ್ತಾರೆ. ಹಾಗೆಲ್ಲ ಮಾಡಿದರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಒಂದು ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ನಿಮಗೆ ಕ್ವಾಂಟಿಟಿಗೆ ತಕ್ಕ ಹಾಗೆ ಹಾಗಲಕಾಯಿ, ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಮತ್ತು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರ್, ನಂತರ ಹುಣಸೆಹಣ್ಣು, ಎಣ್ಣೆ, ಮನೆಯಲ್ಲೇ ಮಾಡಿರುವ ಖಾರದ ಪುಡಿ. ಮೊದಲಿಗೆ ಒಂದು ಬಾಣಲಿ ಬಿಸಿ ಮಾಡಿ ಅದಕ್ಕೆ ಹಾಗಲಕಾಯಿ ಹಾಕಬೇಕು ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ನೀರಿನ ಅಂಶ ಮತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಳ್ಳೆ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರ್ತದೆ. ಇದು ಅಲ್ಲಿವರೆಗೂ ಫ್ರೈ ಮಾಡಿ ನಂತರ 1-2 ಚಮಚ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಒಳ್ಳೆ ಪರಿಮಳ ಬರಬೇಕು ಫ್ರೆಂಡ್ಸ್. ಇದು ನೋಡಿ, ಈಗ ನೀರಿನ ಅಂಶ ಸಹ ಇಲ್ಲ, ಹಸಿ ವಾಸನೆ ಸಹ ಇಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಇಲ್ಲಾಂದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಹೋದರೆ ಕಹಿ ಬರೋದಿಲ್ಲ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು, ಸ್ವಲ್ಪ ಎಣ್ಣೆ ಆದರೆ ಸಾಕು, ನಾನು ತೆಂಗಿನ ಎಣ್ಣೆಯನ್ನು ಬಳಸ್ತಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಿ, ನಂತರ ಸ್ವಲ್ಪ ಕರಿಬೇವು ಹಾಕಿ, ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿ, ನಂತರ ಒಂದು ಟೊಮ್ಯಾಟೊ ಆದರೆ ಸಾಕು ಫ್ರೆಂಡ್ಸ್. ಇದು ಜಾಸ್ತಿ ಏನು ಬೇಡ. ಮತ್ತು ನಾವು ಹುಣಸೆಹಣ್ಣು ಬೇಳೆ ಹಾಕ್ತೀವಲ್ಲ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ನೀವು ಅಷ್ಟು ರುಚಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಂತರ ಅರಿಶಿಣ ಪುಡಿ, ನಂತರ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ ಫ್ರೆಂಡ್ಸ್. ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥದ್ದು. ನಂತರ ಮನೆಯಲ್ಲೇ ಮಾಡಿರುವ ಖಾರದ ಪುಡಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇನಿದು ಮಸಾಲೆ ಎಲ್ಲ ಫ್ರೈ ಮಾಡಬೇಕು. ಮಸಾಲೆ ಅಂದರೆ ಏನಿದು ಬೇರೆ ಮಸಾಲೆ ಎಲ್ಲ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಮನೆಯಲ್ಲೇ ಮಾಡಿರೋದು. ಚೆನ್ನಾಗಿ ಫ್ರೈ ಆದ ನಂತರ ಹುರಿದಿರುವ ಹಾಗಲಕಾಯಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿಂದು ಸಿಪ್ಪೆ ಎಲ್ಲ ತೆಗೆದು ನೀರಷ್ಟೇ ಹಾಕಬೇಕು. ಚೆನ್ನಾಗಿ ಹುಣಸೆಹಣ್ಣು ಹಿಂಡಿ ಹುಣಸೆಹಣ್ಣಿನ ನೀರು ಹಾಕಿ ಮತ್ತೆ ಒಂದು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇದು ಮೊದಲಿಗೆ ನಾವು ಹುಣಸೆಹಣ್ಣಿನ ರಸಕ್ಕಿಂತ ಸ್ವಲ್ಪ ಕೊತ್ತಂಬರಿ ಹಾಕೋಣ. ನಾನು ಯಾವತ್ತೂ ಅಡುಗೆಗೆ ಮೇಲೆ ಹಾಕೋದಿಲ್ಲ ಕೊತ್ತಂಬರಿ. ನನಗೆ ಅಷ್ಟು ಇಷ್ಟ ಆಗಲ್ಲ ಕೊತ್ತಂಬರಿ ಮೇಲೆ ಹಾಕಿದರೆ. ಈಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕಬೇಕು. ನೀವು ನೋಡಿ, ನಿಮಗೆ ಹುಳಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ. ಹುಣಸೆಹಣ್ಣು ಹಾಕಿದ ಮೇಲೆ ಬೆಲ್ಲ ಬಿದ್ರೇ ಹಾಗಲಕಾಯಿ ಪಲ್ಯ ರುಚಿ ಬರೋದು, ಕಹಿ ಸಹ ಬರೋದಿಲ್ಲ. ನಂತರ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಆಗಿ ನೋಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಹೇಗೆ ಒಂದು ಹಾಗಲಕಾಯಿ ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ ಬೆಂದಿದೆಯಾ ಇಲ್ಲೋ ಅಂತೇಳಿ. ಬೆಂದಿಲ್ಲ ಫ್ರೆಂಡ್ಸ್. ಈಗ ಮತ್ತೆ 1-2 ನಿಮಿಷ ಬೇಯಿಸೋಣ ಚೆನ್ನಾಗಿ. ನೋಡಿ, ನಾನು ಇದಕ್ಕೆ ಯಾವುದು ಕಾಯಿ ರುಬ್ಬ ಹಾಕಿಲ್ಲ, ಮಸಾಲೆ ಹಾಕಿಲ್ಲ. ನಂತರ ಇದಕ್ಕೆ ನಾನು 1-2 ಚಮಚ ಶೇಂಗಾ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮಲ್ಲಿ ಶೇಂಗಾ ಚಟ್ನಿ ಪುಡಿ ಇಲ್ಲ ಅಂದರೆ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಅಡುಗೆಗೆಲ್ಲ ಬಳಸಿದ್ರೆ ಒಳ್ಳೆಯದಾಗ್ತದೆ. ಇನ್ನು ಕಾಯಿ ಎಲ್ಲ ಹಾಕದಿದ್ದಾಗ ಈ ಥರ ಶೇಂಗಾ ಚಟ್ನಿ ಪುಡಿ, ಇಲ್ಲ ಶೇಂಗಾ ಪುಡಿ, ಇಲ್ಲ ಎಳ್ಳಿನ ಪುಡಿ ಎಲ್ಲ ಹಾಕಿದರೆ ಗಟ್ಟಿ ಬರ್ತದೆ ಪಲ್ಯ. ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಫ್ರೆಂಡ್ಸ್. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲ ಸೂಪರ್ ಫ್ರೆಂಡ್ಸ್. ಮಕ್ಕಳು ಸಹ ತಿನ್ಬೋದು, ಕಹಿ ಇರೋದಿಲ್ಲ. ಈ ಹಾಗಲಕಾಯಿ ಪಲ್ಯ ಮಾಡಿ ನೋಡಿ ಒಮ್ಮೆ. ನಂತರ ಪಲ್ಯ ಮಾಡಿದ ಮೇಲೆ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹೀಗೇ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.